ಅಮ್ಮಂಗೆ ಕೊಡು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹ ಜಗದೀಶ್ ವ್ಲಾಗ್ಸ್. ಸೊ ನಾವಿವಾಗ ಟೆಂಪಲ್ ರನ್ ಮಾಡಬೇಕು ಅಂತ ದೇವಸ್ಥಾನಗಳಿಗೆ ಹೊರಟಿದ್ದೀವಿ. ಜಗದೀಶ್ ಅವ್ರ ಕಾಂಪಿಟೇಷನ್ಸ್ ಎಲ್ಲ ಮುಗ್ದಿದೆ ಫಾರ್ ದ ಇಯರ್ ಆಫ್ 2024. ಸೊ ಈಗ ನಾವು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಅಪ್ಪುಗೆ ಮುಡಿ ಕೊಡೋದಿದೆ, ಸೊ ಮುಡಿ ಕೊಟ್ಕೊಂಡು ಬರ್ತೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಪು ಗುಂಡ ಆಗಿರ್ತಾನೆ, ಅಲ್ಲ ಬನ್ನಿ ಗುಂಡ ಆಗಿರ್ತಾನೆ. ಚಾಮಿ ಚಾಮಿ ಮಾಡು, ಚಾಮಿ ಮಾಡು. ಚಾಮಿಗೆ ಹೋಗ್ತಾ ಇದ್ದೀವಿ ನಾವು, ಅಲ್ಲಮ್ಮ. ನಾವು ಹೊರಟಿದ್ದು ಅರೌಂಡ್ 1:30 2 o'clock ಆಗಿತ್ತು. ಬಿಕಾಸ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಮೇ ಬಿ ಹೋಗಿ ಅಲ್ಲಿ ಆಲ್ಟ್ ಆಗಿ ನೆಕ್ಸ್ಟ್ ಡೇ ದರ್ಶನಕ್ಕೆ ಹೋಗೋಣ ಅಂತ. ಬಟ್ ಅಜ್ಜಿ ಇದ್ದು ಬೇಡ, ಅವತ್ತಿನ ದಿನವೇ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಡೇ ಕುಕ್ಕೆಗೆ ಹೋಗಿ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ದಟ್ ವಾಸ್ ಅ ಗುಡ್ ಪ್ಲ್ಯಾನ್. ಆ್ಯಂಡ್ ಕಾರ್ ನಾವು ರೆಂಟಿಗೆ ತೊಗೊಂಡಿದ್ದು. ನಮ್ಮ ಕಾರನ್ನು ಬ್ಯಾಂಗ್ಳೂರಲ್ಲೇ ಬಿಟ್ಟು ಬಂದಿದ್ವಿ. ಸೊ ರೆಂಟಿಗೆ ತೊಗೋಬೇಕಾಯ್ತು. ವಿ ಆ್ಯಕ್ಚುಲಿ ಪ್ಲ್ಯಾನ್ ಫಾರ್ ಅ ಸ್ವಿಫ್ಟ್, ಬಟ್ ಅಜ್ಜಿ ಬೇಡ, ನೀವು ಪಾಪನ ಕರ್ಕೊಂಡು ಹೋಗೋದು, ಆರಾಮಾಗಿ ಹೋಗಿ ಬನ್ನಿ, ಜರ್ನಿ ಈಸಿ ಆಗಲಿ ಅಂತ ಅಜ್ಜಿ ಮತ್ತು ಮಾವ ಇಬ್ಬರು ಹೋಗಿ ಕಾರನ್ನು ಬುಕ್ ಮಾಡಿ ಬಂದಿದ್ದರು. ಸೊ ಆ್ಯಕ್ಚುಲಿ ಈ ವ್ಲಾಗ್ ಸ್ವಲ್ಪ ಎಮೋಷ್ನಲ್, ಏಕೆಂದರೆ ಅಜ್ಜಿ ನಮ್ಮ ಜೊತೆ ಇನ್ನಿಲ್ಲ. ಅವರು ತೀರ್ಕೊಂಡು ಐ ಥಿಂಕ್ 15 days ಆಗಿದೆ. ಅದಕ್ಕೆ ಈ ವ್ಲಾಗ್ ಅಪ್ಲೋಡ್ ಮಾಡೋದು ಕೂಡ ತುಂಬ ಲೇಟ್ ಆಯಿತು. ಆ್ಯಂಡ್ ಪ್ರತಿ ಸರಿ ಈ ವಿಡಿಯೋ ಎಡಿಟ್ ಮಾಡೋಕ್ಕೆ ಅಂತ ಕೂತ್ಕೊಂಡಾಗ ವೆನ್ ಐ ಲುಕ್ ಎಟ್ ಅಜ್ಜಿ ಕ್ಲಿಪ್ಪಿಂಗ್ಸ್ ತುಂಬಾ ಎಮೋಷ್ನಲ್ ಆಗಿಬಿಡ್ತೀನಿ. ಸೊ ಎಡಿಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ನನಗೆ. ಸೊ ದಿಸ್ ವಾಸ್ ದ ಲಾಸ್ಟ್ ಕ್ಲಿಪ್ಪಿಂಗ್ಸ್ ಆಫ್ ಅಜ್ಜಿ. ಶಿ ವಾಸ್ ವೆರಿ ಕ್ಲೋಸ್ ಟು ಮೀ. ನನಗೆ ಮದುವೆ ಆಗಿ 3 ವರ್ಷ ಆಗಿದ್ದು, ಬಟ್ ಈ 3 yearsಲ್ಲೇ ನನಗೆ ತುಂಬಾ ಕ್ಲೋಸ್ ಆಗಿದ್ದರು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಅತ್ತೆ ಮಾವಂಗಿಂತ ಅಜ್ಜಿನೇ ತುಂಬ ಕ್ಲೋಸ್. ಸೊ ಜಗದೀಶ್ ಅವರು ಅಷ್ಟೇ, ಹುಟ್ಟಿದಾಗಲಿಂದ ಅವರು ಬೆಳೆದು ದೊಡ್ಡವರಾಗಿ ಬ್ಯಾಂಗ್ಳೂರಿಗೆ ಬಂದು ಸೆಟ್ಲ್ ಆಗೋವರೆಗೂ ಅಜ್ಜಿನೇ ಅವ್ರನ್ನ ನೋಡ್ಕೊಂಡಿರೋದು ಎಲ್ಲ. ಸೊ ಅದರಿಂದ ಸ್ವಲ್ಪ ಕನೆಕ್ಷನ್ ಜಾಸ್ತಿನೇ ಅವ್ರ ಜೊತೆ. ಸೊ ಅವರು ಇಷ್ಟು ಬೇಗ ಹೋಗಿದ್ದು ಬೇಜಾರಿದೆ. ಅಟ್ ದ ಸೇಮ್ ಟೈಮ್ ಶಿ ಲಿವ್ಡ್ ಹರ್ ಬೆಸ್ಟ್ ಲೈಫ್. ಶಿ ವಾಸ್ 72 years. ಸೊ ಓಂ ಶಾಂತಿ ಅಜ್ಜಿ. ಹೋಪ್ ಯು ಆರ್ ಇನ್ ಹೆವೆನ್ ಆ್ಯಂಡ್ ವಾಚಿಂಗ್ ಅಸ್ ಆ್ಯಂಡ್ ವಾಚಿಂಗ್ ಅಗಸ್ತ್ಯ. ವಿ ಮಿಸ್ ಯು. ಸೊ ಹೊರಟಾಯ್ತು. ಜಾಗ ಹತ್ರ ಕೂತ್ಕೊಂಡಿದ್ದಾನೆ ಅಪ್ಪು. ಮುಂದೆನೇ ಕೂತ್ಕೋತೀನಿ ಅಂತ ಅವ್ರ ಅಪ್ಪನ ಜೊತೆನೇ ಕೂತಿದ್ದಾನೆ. ಸೊ ಅಲ್ಲೇ ಹಾಗೆ ನಿದ್ದೆ ಮಾಡಿದ್ದ. ಆ್ಯಂಡ್ ನಿದ್ದೆ ಮಾಡಿದ ಮೇಲೆ ನಾನು ತೊಗೊಂಡಿದ್ದು ಹಿಂದಕ್ಕೆ. ಸೊ ಭದ್ರಾವತಿ ರೂಟಲ್ಲಿ ಹೋದರೆ ನಾವು ಚಿಕ್ಕಮಂಗ್ಳೂರು ಮೇಲೆ ಹೋಗಬೇಕು. ಸೊ ಫುಲ್ ಘಾಟ್ ಸೆಕ್ಷನ್ ಇರುತ್ತೆ. ಚೆನ್ನಾಗಿತ್ತು, ವ್ಯೂ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಅಪ್ಪ ವಾಸ್ ಸ್ಲೀಪಿಂಗ್. ಅಮ್ಮ ಹಿಂದೆ ಕೂತಿದ್ರು, ಅಪ್ಪ ನನ್ನ ಪಕ್ಕ ಕೂತಿದ್ರು. ಸೊ ಜರ್ನಿ ವಾಸ್ ಓಕೆ, ವೆಂಟ್ ಆನ್. ನಾವು ಧರ್ಮಸ್ಥಳ ರೀಚ್ ಆಗಿತ್ತು ಅರೌಂಡ್ 7:15. ಮಧ್ಯದಲ್ಲಿ ಅಪ್ಪು ಎದ್ದ. ಐ ಥಿಂಕ್ ಮಲಗಿದಿದ್ರೆ ಪರವಾಗಿಲ್ಲ. ಹಿ ಗಾಟ್ ಅಪ್, ಹಿ ವಾಸ್ ಪ್ಲೇಯಿಂಗ್ ಫಾರ್ ಸಮ್ ಟೈಮ್. ಅದಾದಮೇಲೆ ಹಾಲು ಕುಡಿಸಿದ್ದು ತಪ್ಪಾಯಿತು ಅಂತ ಅನ್ನಿಸ್ತು ನನಗೆ. ಸೊ ಘಾಟ್ ಸೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ದಯವಿಟ್ಟು ಮಕ್ಕಳಿಗೆ ಹಾಲು ಕುಡಿಸ್ಬೇಡಿ, ದೇ ವಾಮಿಟ್. ಸೊ ನನ್ನ ಬಟ್ಟೆ ಎಲ್ಲ ವಾಮಿಟ್ ಮಾಡಿ ಫುಲ್ಲು ಅಲ್ಲಿ ಪಕ್ಕದಲ್ಲೊಂದು ಟೀ ಶಾಪ್ ಇದೆ ಅಂತ ಅಲ್ಲಿ ನಿಲ್ಲಿಸಿ ನಾನು ಅಪ್ಪು ಇಬ್ಬರು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿ ಮಂಗಳೂರು ಬನ್ ಸಿಗುತ್ತೆ ಅಂತ ಮಂಗಳೂರು ಬನ್ ತಿನ್ಕೊಂಡು ಮತ್ತೆ ನಾವು ಹೊರಟ್ವಿ. ಅಪ್ಪು ಅಲ್ಲಿ ಇಲ್ಲಿ ಡಾಗ್ಸ್ನ ನೋಡಿ, ನಮ್ಮ ಬಿಲ್ಡಿಂಗಲ್ಲಿ ಒಂದು ಡಾಗ್ ಇದೆ, ಅದ್ರ ಹೆಸರು ಗುಂಡ ಅಂತ, ಗುಂಡ ಅಂತ ಕರೀತಾ ಇದ್ದ. ಆ್ಯಂಡ್ ಇನ್ನೂ ಎಷ್ಟೊತ್ತು ಅಂತ ಕೇಳ್ತಾನೆ ಇದ್ದೆ, ಬಿಕಾಸ್ ಮತ್ತೆ ವಾಮಿಟ್ ಮಾಡಿದ್ರೆ ಮತ್ತೆ ಹಿಂಸೆ ಆಗುತ್ತೆ ಅಂತ. ಥ್ಯಾಂಕ್ ಗಾಡ್ ಮತ್ತೆ ಮಾಡಿಲ್ಲ. ಹೀ ಸ್ಲೆಪ್ಟ್. ಆ್ಯಂಡ್ ತುಂಬ ದಿನದಿಂದ ಪೋಸ್ಟ್ಪೋನ್ ಆಗ್ತಾಯಿತ್ತು ಈ ಒಂದು ಮುಡಿ. ಯಾಕಂದರೆ ಲಾಸ್ಟ್ ಆಗಸ್ಟಲ್ಲಿ ನಾವು ಹೋಗಬೇಕಿತ್ತು ಕುಕ್ಕೆಗೆ. ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ವಿ ಪೂಜೆಗೆ.
ಬಟ್ ಮನೇಲಿ ಡೆತ್ ಆಯಿತು. ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವರ ಚಿಕ್ಕ ಅಣ್ಣ ತೀರ್ಕೊಂಡಿದ್ರು. ಸೊ ಅದರಿಂದ ಹೋಗೋಕ್ಕಾಗಿಲ್ಲ. ಸೊ ಇನ್ನೂ ಲೇಟ್ ಆದರೆ ಹಂಗೆ ಹೋಗ್ತಾನೆ ಇರುತ್ತೆ, ಮುಂದೆ ಪ್ಲ್ಯಾನ್ ಮಾಡಿ ಹೋಗಿಬಿಡೋಣ ಅಂತ ಹೇಳಿ ವಿ ಲೆಫ್ಟ್. ಸೊ ನಾವು ಫ್ಯಾಮಿಲಿ ಈ ಥರ ಟ್ರಾವೆಲ್ ಮಾಡಿದಾಗ ವಿ ಎಂಜಾಯ್, ಚೆನ್ನಾಗಿರುತ್ತೆ. ಅಂದರೆ ಮಾತಾಡಿಕೊಂಡು ಟ್ರಾವೆಲ್ ಮಾಡೋದು, ಆ್ಯಂಡ್ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ವ್ಯೂಸ್ ನೋಡಿಕೊಂಡು ಎಲ್ಲ ಟ್ರಾವೆಲ್ ಮಾಡ್ತೀವಿ. ಸೊ ನೀವು ಇದೇ ಥರ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಟ್ರಾವೆಲ್ ಮಾಡುವಾಗ ಏನೇನು ತೊಗೋಬೇಕು, ಮಗುನ ತೊಗೊಂಡು ಹೋಗುವಾಗ, ಸೊ ಮಿಲ್ಕ್ ಬಾಟಲ್ ಬೇಡ, ಬಿಕಾಸ್ ಮಿಲ್ಕ್ ಕುಡಿಸಿದ್ರೆ ಘಾಟ್ ಸೆಕ್ಷನಾಗಿ ಹೋಗೋದಾದರೆ ಮಿಲ್ಕ್ ಕುಡಿಸ್ಬೇಡಿ. ಆ್ಯಂಡ್ ನ್ಯಾಪ್ಕಿನ್ಸ್, ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸ್, ಆ್ಯಂಡ್ ಇದು ಸಿಟ್ರಸ್ ಜ್ಯೂಸಸ್ ಆ ಥರ. ಆಲ್ರೆಡಿ 3 hours ಆಗಿದೆ, ಇನ್ನೂ ಒಂದು 2 ಗಂಟೆ ಆಗ್ಬೋದು. ಇದು ಸ್ಪೆಷಲ್ ದರ್ಶನ. 200 ರೂಪಾಯಿ ಟಿಕೆಟ್ ತೊಗೊಂಡು ಹೋದ್ರೂ 3 hours ಕ್ಯೂವಲ್ಲಿ ನಿಂತಿದ್ದೀವಿ. ಇನ್ನೂ 1 ರಿಂದ 2 ಗಂಟೆ ಟೈಮ್ ಆಗ್ಬೋದು ಅಂತ ಅನಿಸುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ಟೈಮ್ 10:30, 11 o'clock ಆಗಿತ್ತು. ಸೊ ತುಂಬಾ ರಶ್ ಇತ್ತು. ಯಾಕೆ ಅಂತ ಗೊತ್ತಿಲ್ಲ, ಮೇ ಬಿ ನ್ಯೂ ಇಯರ್ ಟೈಮ್ ಆರ್ ಸ್ಯಾಟರ್ಡೇ, ಯಾಕೆ ಅಂತ ಗೊತ್ತಿಲ್ಲ. ಸೊ ತುಂಬ ಅಂದರೆ ತುಂಬಾ ರಶ್ ಇತ್ತು. ಆ್ಯಕ್ಚುಲಿ ನಮಗೆ ಆಲ್ಮೋಸ್ಟ್ 7:30, ನಾನು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ಹೇಳ್ದಂಗೆ 7:30ಗೆ ನಾವು ದರ್ಶನಕ್ಕೆ ನಿಂತಿದ್ದು. ಆಚೆ ಬರೋ ಅಷ್ಟೊತ್ತಿಗೆ 10:30, 11 o'clock ಆಗೋಯಿತು. ಥ್ಯಾಂಕ್ ಗಾಡ್ ಅಪ್ಪು ಕ್ರ್ಯಾಂಕಿ ಆಗಿಲ್ಲ. ಹಿ ವಾಸ್ ಹ್ಯಾಪಿಲಿ ಎಂಜಾಯಿಂಗ್, ಆರಾಮಾಗಿದ್ದ. ಆ್ಯಂಡ್ ಒಳಗಡೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲಿ ಏನೂ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋ ಹಾಗಿಲ್ಲ. ಸೊ ನನ್ನ ಫೋನ್ ಆಚೆ ಕೂಡ ತೆಗೆದಿಲ್ಲ. ಸೊ ಈ ಗುಂಗುರು ಕೂದಲು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಇರಲ್ಲ. ಐ ಮಿಸ್ ಹಿಸ್ ಹೇರ್. ನನಗೆ ತುಂಬ ಜನ ಹೇಳೋದು, ಅವನಿಗೆ ಕೂದಲು ತುಂಬ ಚೆನ್ನಾಗಿದೆ ಸ್ನೇಹ, ತೆಗಿಸ್ಬೇಡಿ ಅಂತ ಹೇಳ್ತಾರೆ. ಬಟ್ ಎಸ್, ಹೋಪಿಂಗ್ ದ ಸೇಮ್ ಹೇರ್ ವಿಲ್ ಕಮ್ ಬ್ಯಾಕ್. 2ನೇ ಮುಡಿಲಿ ಕೊಟ್ಟಿದ್ದು ಮತ್ತು 3ನೇ ಮುಡಿಲಿ ಇದೇ ಥರ ಬರುತ್ತಾ? ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಅಮ್ಮ ಅಂತೂ ಫುಲ್ ವುಸ್ಟ್, ಟಯರ್ಡ್. ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ನಾವು ಹೊಟ್ಟಿದ್ದು ಕುಕ್ಕೆ ಸುಬ್ರಹ್ಮಣ್ಯ. ಅಲ್ಲಿ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 12:30 ಆಗಿತ್ತು. ರೂಮ್ ಸಿಗೋದೇ ದೊಡ್ಡ ಟಾಸ್ಕ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ತುಂಬ ಕಷ್ಟ ಆಯಿತು ರೂಮ್ ಸಿಗೋಕ್ಕೆ. ಬಿಕಾಸ್ ಪೂಜೆ ಏನಾದರೂ ಬುಕ್ ಮಾಡಿದರೆ ದೇವಸ್ಥಾನದ ಕಡೆಯಿಂದನೇ ರೂಮ್ ಕೊಡ್ತಾರೆ. ಸೊ ನಮ್ಮದು ಪೂಜೆ ಏನೂ ಬುಕ್ ಮಾಡಿರಲಿಲ್ಲ, ಜಸ್ಟ್ ಮುಡಿ ಕೊಟ್ಟು ಬರೋಕ್ಕೆ ಅಂತ ಹೋಗಿದ್ದು. ಸೊ ಅದರಿಂದ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಮುಡಿ ಕೊಡೋಕ್ಕಂತ ಹೋಗಿದ್ವಿ. ತುಂಬ ರಚ್ಚೆ ಮಾಡ್ತಿದ್ದ, ತುಂಬ ಅಳ್ತಾ ಇದ್ದ. ಇ ವಾಸ್ ಲಿಟ್ರಲಿ ಕ್ರೈಯಿಂಗ್, ಉಸಿರು ಕಟ್ಕೊಂಡು. ಅದಾದಮೇಲೆ ವಿ ವೆಂಟ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಅಪ್ಪು ಎಲ್ಲಿಗೆ ಹೋಗ್ತಿರೋದು? ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಿರೋದು? ಇಲ್ಲೋಡು, ಅದು ಇದು ಎಲ್ಲ ನೋಡ್ಕೊಂಡು ಇಲ್ಲೋಡು. ವಿ ವೆಂಟ್ ನಿಯರ್ ಅಪ್ಪು? ದ ರಿವರ್. ಸ್ವಾಮಿ ನೋಡಕ್ಕೆ ತೋರ್ಸು, ಪುಷ್ಪದು ಸ್ವಾಗ್ ತೋರ್ಸು.
ಇಲ್ಲ ಹಿಂಗೆ ಮಾಡು, ತಗ್ಗೇದೆ ಇಲ್ಲ. ಎಲ್ಲಿ ಕೂದಲೆಲ್ಲ ಹೋಯ್ತು? ಕೂದಲೆಲ್ಲ ಹೋಯ್ತು ನಿಮ್ಮದು? ಹಾಂ, ಕೂದಲೆಲ್ಲ ಹೋಯ್ತಾ? ಕೂದಲೆಲ್ಲ ಹೋಯ್ತೀಗ? ಈಗ ಹೋಗಿ ಸ್ನಾನ ಮಾಡಿ ಸ್ವಾಮಿ ಹತ್ರ ಹೋಗೋದು. ಸ್ವಾಮಿ ಕಾಪಾಡಪ್ಪ ಅಂತ ಕೇಳಕ್ಕೆ. ಅಪ್ಪ ಇವಾಗ ಅಜ್ಜಿ ಕಾಲ್ ಮೇಲೆ, ಈಗ ಅಜ್ಜಿ ಕಾಲ್ ಮೇಲೆ ಎಣ್ಣೆ ಹಚ್ಚನಮ್ಮ. ಓಡು ಓಡು ಓಡು. ನೀನ್ ದೇವಸ್ಥಾನಕ್ಕೆ ಬರಲ್ವಾಪು? ದೇವಸ್ಥಾನಕ್ಕೆ ಬರ್ತೀಯಾ? ಒಂದೊಂದವರೆ ಚಂದ್ರ ಬೆಳೆಗೊಲ್ಲರಮ್ಮ ಏನ ತಪ್ಪಟ್ ಸಾರಟ್ ಎಮ್ಮೆ ಬಾಲ್ ಊದಟ್ಟು ನಿಮ್ಮಪ್ಪ ನಿಮ್ಮಮ್ಮ ಎಲ್ಲಿ? ನೀನೇ ಹೇಳ್ತಿದೀಯ ಎಲ್ಲಿ 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 ಎಲ್ಲಿ? ಒಂದೊಂದವರೆ ಚಂದ್ರ ಬೆಳೆ ಗೊಲ್ಲರಮ್ಮ ಏನು ತಪ್ಪಟ್ಲ ಸಾರ ಎಮ್ಮೆ ಬಾಲ ಕೂದಟ್ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲಿ? ನಿಮ್ಮಪ್ಪ ನಿಮ್ಮಮ್ಮ ಎಲ್ಲಿ? ಅಲ್ಲಿ ಅಲ್ಲಿ ನಿಮ್ಮಪ್ಪ ನಿಮ್ಮ ಇಲ್ಲಿ. ಕೈ ಕಟ್ಬಿಟ್ಟ ನೋಡೆ ಎಂತ ನಿಮ್ಮ. ಅಯ್ಯೋ ಅಯ್ಯೋ ಸಾರಿ ಹೇಳು ಮಗ್ನೆ. ದೇವಸ್ಥಾನಕ್ಕೆಲ್ಲ ಅಷ್ಟು ಖುಷಿಯಾಗಿ ಹೋಗಿ ಬಂದು ಮತ್ತು ನಾವು ಬ್ಯಾಂಗ್ಳೂರಿಗೆ ಬಂದು ನಮ್ಮ ಕೆಲಸ ಎಲ್ಲ ಶುರು ಮಾಡಿದ್ದು. ವಿತಿನ್ 2-3 ಡೇಸಲ್ಲಿ ನಮಗೆ ಕಾಲ್ ಬಂತು ಅಜ್ಜಿ ತೀರೋದ್ರು ಅಂತ. ಸೊ ದಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಏಕೆಂದರೆ ಅಷ್ಟು ಚೆನ್ನಾಗಿದ್ದರು, ಅಷ್ಟು ಹೆಲ್ದಿಯಾಗಿದ್ದರು, ಬಟ್ ಅವರಿಗೆ ಹಾರ್ಟ್ ಆಪ್ರೇಷನ್ ಆಗಿ 8 ಇಯರ್ಸ್ ಆಗಿತ್ತು ಸ್ಟಂಟ್ ಹಾಕಿ. ಸೊ ಬಟ್ ಇಷ್ಟು ಬೇಗ ಹೋಗ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಿಸ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಸೊ ಕಂಪ್ಲೀಟ್ ವಿಡಿಯೋ ನೋಡಿದಿರಾ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಹಳೆ ವಿಡಿಯೋಗಳು ಟೈಮ್ ಸಿಕ್ಕರೆ ನೋಡಿ, ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್
ಆ್ಯಂಡ್ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಅಜ್ಜಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಆ್ಯಂಡ್ ಹೋಪ್ ಅಜ್ಜಿ ಈಸ್ ಇನ್ ಹೆವೆನ್ ವಾಚಿಂಗ್ ಅಸ್.